ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಷ್ಟು ದಿನ ನಾನು ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನು ಮುಂದೆ ಕೂಡ ಅಪ್ಲೋಡ್ ಮಾಡ್ತೀನಿ, ಸ್ಟಾಪ್ ಮಾಡಲ್ಲ. ಬಟ್ ನಾನು ನನ್ನ ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಲಾಂಗ್ ವೀಡಿಯೋ. ಸೊ ಅದರಲ್ಲಿ ನಮ್ಮೂರಿನ ವ್ಲಾಗ್ ಇದೆ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹೋಗಿ ನನ್ನ ಪ್ರೊಫೈಲ್ ಚೆಕ್ಔಟ್ ಮಾಡಿ. ಸೊ ನನ್ನ ಇನ್ನು ಮುಂದೆ ಲಾಂಗ್ ವೀಡಿಯೋಸ್ ಬರ್ತಾ ಹೋಗುತ್ತೆ, ಮಿನಿ ವ್ಲಾಗ್ಸ್ ಕೂಡ ಇರುತ್ತೆ. ಸೊ ಬಟ್ ಇಷ್ಟು ದಿನ ನಾನು ಮಿನಿ ವ್ಲಾಗ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಇನ್ನು ಮುಂದೆ ಮಿನಿ ವ್ಲಾಗ್ಸ್ ಪ್ಲಸ್ ಲಾಂಗ್ ವೀಡಿಯೋಸ್ ಕೂಡ ಇರುತ್ತೆ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ನ ಫುಲ್ ನೋಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ನನ್ನ ಪ್ರೊಫೈಲ್ನ ಆ್ಯಂಡ್ ವಿಡಿಯೋನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಫ್ರೈಡೇ ನಾವು ಹೊರಡೋಕ್ಕೂ ಮುಂಚೆದು ವ್ಲಾಗು. ಫ್ರೈಡೇ ಅಂದರೆ ನಾವು ಈವ್ನಿಂಗೆ ಹೊರಟಿದ್ದು, ಒಂದು 4 o'clock ಆ ಥರ. ಆ್ಯಂಡ್ ಇದು ಫ್ರೈಡೇ ರಾತ್ರಿ ಹಬ್ಬ ಸ್ಟಾರ್ಟ್ ಆಗೋದು. ಇದು ಥರ್ಸ್ಡೇ. ಮೆಹಂದಿ ಎಲ್ಲ ಬಿಟ್ಕೋತಾ ಇದ್ದೆ. ನಾನೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಷ್ಟೇನು ಬರಲಿಲ್ಲ. ಒಟ್ನಲ್ಲಿ ನನಗೆ ಖುಷಿ ಆಯಿತು, ಚೆನ್ನಾಗಿ ಬಂದಿತ್ತು ಅಂತ. ಫಸ್ಟ್ ಟೈಮ್ ನಾನೇ ಬಿಟ್ಕೊಂಡಿದ್ದು, ಅದನ್ನ ನನಗೆ ಖುಷಿ ಆಯಿತು. ಆ್ಯಂಡ್ ಹಬ್ಬ ಅಂತ ನಮ್ಮ ಅಕ್ಕ ಕಾಲ್ಗೆಜ್ಜೆ ಎಲ್ಲ ಹಾಕ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ದಿನದ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೇನು ಇವಾಗ ಹೊರಡಬೇಕು. ಇವಾಗ ಗಿಡಗಳಿಗೆ ನೀರು ಹಾಕೋಣ ಅಂತ. ಈ 3 ಗಿಡಕ್ಕೆ ಮತ್ತು ಕೆಳಗಡೆ ಗಿಡಕ್ಕೆ ಇಲ್ಲಿ ನೀರು ಹಾಕ್ಬಿಟ್ಟು ಕೆಳಗಡೆ ಗಿಡಕ್ಕೂ ನೀರು ತೊಗೊಂಡೋಗ್ಬೇಕು. ಬಿಕಾಸ್ ನಾವು ಬರೋದೇ ಇನ್ನು ಸೋಮವಾರ ಆಗುತ್ತೆ. ಅದಕ್ಕೋಸ್ಕರ ತುಂಬ ಬಿಸಿಲಿದೆ, ನಾವೇ ತಡ್ಕೊಳಕ್ಕಾಗ್ತದೆ. ಪಾಪ ಗಿಡಗಳೇನು ತಡ್ಕೊಬೇಕು. ಇನ್ನು ಸೋಮವಾರದವರೆಗೂ ನೀರಿರಲ್ಲ. ಬಟ್ ಸ್ಟಿಲ್ ಡ್ರೈ ಆಗಬಾರ್ದು ಅಂತ ನೀರು ಬೇರೆ ಇಲ್ಲ, ಸಣ್ಣದಾಗಿ ಬರ್ತೀವಿ. ಓಕೆ, ಎಕ್ಸ್ಪೆಕ್ಟೇಷನ್ಗಿಂತ ಏನೂ ಚೆನ್ನಾಗಿ ಬರಲಿಲ್ಲ. ಎನಿವೆ, ಇಟ್ಸ್ ಓಕೆ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಫ್ರೈಡೇ ಮಧ್ಯಾಹ್ನ ಅಲ್ಲ, ಸಾಯಂಕಾಲದ ವ್ಲಾಗ್. ಸೊ ಮತ್ತೆ ನಾವು ಬರೋದೇ ಮಂಡೇ ಆಗುತ್ತೆ ಅಂದ್ಕೊಂಡ್ವಿ. ಬಟ್ ಬರೋದು ನಾವು ಟ್ಯೂಸ್ಡೇನೇ ಆಗೋಯಿತು. ಅದಕ್ಕೋಸ್ಕರ ಮಂಡೇ ಬರೋದು ಅಂದ್ಕೊಂಡು ನಮ್ಮ ಎಲ್ಲ ಗಿಡಗಳಿಗೂ ನಾನು ನೀರು ಹಾಕಿದೆ. ಆ್ಯಂಡ್ ನೀರು ಕೂಡ ಅಲ್ಲಿ ಟ್ಯಾಂಕಲ್ಲಿ ಇರ್ತಾ ಇರಲಿಲ್ಲ, ಸ್ವಲ್ಪ ಸಣ್ಣಗೆಲ್ಲ ಬರ್ತಿತ್ತು. ಆ್ಯಂಡ್ ಅಲ್ಲಿ ನೀರು ಹಾಕಿ ಕೆಳಗಡೆ ಕೂಡ ಇಲ್ಲಿ ಬಂದು ಈ 3 ಗಿಡಗಳಿಗೆ ನೀರು ಹಾಕಿದೆ. ಆ್ಯಂಡ್ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಪ್ಯಾಕಿಂಗ್ ಮಾಡ್ಕೊಂಡು ಹೊರಟ್ವಿ. ಆ್ಯಂಡ್ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಬೇಡ್ಕೊಂಡು ಒಳ್ಳೆಯದಾಗಲಿ ಅಂತ ಹೊರಟ್ವಿ. ಸೊ ಎಲ್ರೂ ಒಂದೊಂದು ಬ್ಯಾಗ್ ಇಟ್ಕೊಂಡು ಎಲ್ರೂ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ. ನಾವೀಗ ಹೋಗ್ತಾ ಇರೋದು ನಮ್ಮೂರು ಕುಣಿಗಲ್. ನಮ್ಮ ಅಪ್ಪ ಅವ್ರದ್ದು ಕುಣಿಗಲ್ ಸೈಡೇ ಬರುತ್ತೆ, ನಮ್ಮ ಅಮ್ಮವ್ರದ್ದು ಕುಣಿಗಲ್ ಸೈಡೇ ಬರುತ್ತೆ. ಕುಣಿಗಲ್ಲಿಂದ 30 kilometer ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಲ್ಲ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸೊ ನಾವು ನೆಲಮಂಗಲ ಸೈಡಿಂದ ಹೋಗ್ತಾ ಇದ್ದೀವಿ. ಮಾಗಡಿ ರೋಡ್ ಸೈಡಿಂದನೂ ಹೋಗ್ಬೋದು. ಬಟ್ 4 o'clock ಆಗಿದ್ದರಿಂದ ಸೊ ನಾವು ನೆಲಮಂಗಲ ಸೈಡನ್ನೇ ಜಾಸ್ತಿ ಹೋಗೋದು ನಾವು ಊರಿಗೆ ಹೋಗ್ಬೇಕಂದ್ರೆ. ಊರಂದರೆ ನಮ್ಮ ಅಮ್ಮ ಊರ ಅಪ್ಪ ಅಮ್ಮ ಅವ್ರ ಊರಲ್ಲಿ, ನಮ್ಮ ತಾತಾಜಿ ಊರಲ್ಲಿ ಹಬ್ಬ ನಡೀತಾ ಇದ್ದಿದ್ದು. ನಾವು ಯಾವ ವರ್ಷವೂ ಮಿಸ್ ಮಾಡಲ್ಲ ಈ ಹಬ್ಬಕ್ಕೆ. ಬಟ್ ಲಾಸ್ಟ್ ಇಯರ್ ನಾವು ಹೋಗಿರಲಿಲ್ಲ. ಸೊ ಈ ವರ್ಷ ಹರಕೆ ಎಲ್ಲ ಇತ್ತು. ಅದಕ್ಕೋಸ್ಕರ ಈ ವರ್ಷದ ಹಬ್ಬ ತುಂಬ ಸ್ಪೆಷಲ್ಲಾಗಿ ಗ್ರ್ಯಾಂಡಾಗೇ ಇತ್ತು. ಅದಕ್ಕೋಸ್ಕರ ಫುಲ್ಲು ಅಪ್ಪ ಅಮ್ಮ ನಾವು ಎಲ್ಲ ಹೋಗ್ತಿದ್ವಿ. ಲಾಸ್ಟ್ ಇಯರ್ ಎಲ್ಲ ಫಸ್ಟ್ ನಾನು ಅಕ್ಕ ಹೋಗ್ತಿದ್ವಿ. ಆಮೇಲೆ ಸ್ಯಾಟರ್ಡೆ ನಮ್ಮ ಅಪ್ಪ ಅಮ್ಮ ಬರ್ತಿದ್ರು. ಬಟ್ ಈ ಟೈಮ್ 4 members ಕೂಡ ಒಟ್ಟಿಗೆ ಹೊರಟ್ವಿ. ಆ್ಯಂಡ್ ಈ ಹಬ್ಬ ಹೇಗಿರುತ್ತೆ ಅಂದರೆ ಸೇಮ್ ಯುಗಾದಿ ಹಬ್ಬದ ಥರ. ಫಸ್ಟ್ ಡೇ ವೆಜ್ಜು, ನೆಕ್ಸ್ಟ್ ಡೇ ಸ್ಯಾಟರ್ಡೆ ನಾನ್ ವೆಜ್, ಸಂಡೇ ಜಾತ್ರೆ ಇರುತ್ತೆ. ಈ ಊರಿನ ಹಬ್ಬ ಅದೇನೆಂದರೆ ಕೆಂಪಮ್ಮ ತಾಯಿ ಏನಿರ್ತಾರೆ ಅವ್ರ ತವ್ರ ಮನೆಗೆ ಬರೋ ಥರ 7 ಊರವರು ಸೇರಿ ಈ ಹಬ್ಬನ ಮಾಡೋದು. ಆರತಿ ಎಲ್ಲ ಹೋಗೋದು, ನೋಡೋಕೆ 2 ಕಣ್ಣು ಸಾಕಾಗಲ್ಲ. ಸೊ ಇಲ್ಲಿಂದ ಏನು ನಿಮಗೆ ಗೊತ್ತಾಗಲ್ಲ, ಮುಂದೆ ಎಲ್ಲ ವೀಡಿಯೋಸ್ನೂ ನೋಡ್ತಾ ಹೋಗಿ. ಅಲ್ಲಿಂದ ನಿಮಗೆ ಆ್ಯಕ್ಚುಲಾಗಿ ಇಷ್ಟು ಸಖತ್ತಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಫುಲ್ ವೀಡಿಯೋನ ನೋಡಿ ಆ್ಯಂಡ್ ಎಲ್ಲ ಪಾರ್ಟ್ ವೈಸ್ ಹಾಕೋದನ್ನ ಕೂಡ ನೋಡಿ ಅಂತ. ಆ್ಯಂಡ್ ಈಗ ನಾವು ಕುಣಿಗಲ್ಗೆ ರೀಚ್ ಆದ್ವಿ. ಕುಣಿಗಲ್ಲಲ್ಲಿ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಿತ್ತು, ಅದನ್ನು ತೊಗೊಬರೋಕ್ಕಂತ ಅಪ್ಪ ಅಮ್ಮ ಇಬ್ಬರು ಹೋಗಿದ್ರು. ಆ್ಯಂಡ್ ಈ ಹಬ್ಬದ ದಿನ ಎವ್ರಿ ಇಯರ್ ನಾವು ನುಗ್ಗೆಕಾಯಿ ಸಾರನ್ನ ಮಾಡ್ತೀವಿ. ಆ್ಯಂಡ್ ಈ ಇಯರ್ ಕೂಡ ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ. ಆ್ಯಂಡ್ ಒಂದು ಫ್ರೂಟಿ ಜ್ಯೂಸ್ ಕೂಡ ತೊಗೊಂಡ್ವಿ.
ಆ್ಯಂಡ್ ಅವರಂತೂ ಅರ್ಧ ಗಂಟೆ ಹೋಗಿದ್ರು ತೊಗೊಬರೋಕ್ಕೆ. ಅಷ್ಟರಲ್ಲಂತೂ ಸುಸ್ತೇ ಆಗಿಬಿಟ್ಟಿದ್ದು, ಕಾರಲ್ಲಿ ಕುತ್ಕೊಂಡು ಸೆಕೆ ಆಗಿಬಿಟ್ಟಿತ್ತು. ಫಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ವಿತ್ ಮೇಕಪ್ ವಿತೌಟ್ ಮೇಕಪ್ ಅನ್ನೋ ಥರ ಇದೆ. ಆ್ಯಂಡ್ ಸಾಯಂಕಾಲ 6 o'clock ಸಮಥಿಂಗ್ ಆಗಿತ್ತು. 6 o'clock ಆಗಿರಲಿಲ್ಲ, ಇನ್ನು 5:30 ಸಮಥಿಂಗ್ ಆಗಿತ್ತು. ಸೊ ಈವ್ನಿಂಗ್ ಆಗಿದ್ದರಿಂದ ಕ್ಲೈಮೇಟು, ನೇಚರು ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಈ ದೊಡ್ಡ ಮರ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ನಮ್ಮ ತಾತ ಅಜ್ಜಿ ಮನೆಗೆ ಒಂದು 20 ಮಿನಿಟ್ಸು ಬೇಡ 10 ಮಿನಿಟ್ಸಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಇಲ್ಲಿಂದ ನಾನು ಫುಲ್ ವೀಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಹಬ್ಬ ಅಂತ ಊರೊಳಗೆ ದೇವಸ್ಥಾನ ಇರೋದು, ಲೈಟಿಂಗ್ಸು ಎಲ್ಲ ಸಖತ್ತಾಗಿತ್ತು ನೋಡೋಕ್ಕೆ. ಹಬ್ಬ ಅಂದ್ರೇ ಒಂಥರ ಖುಷಿ ಇರುತ್ತೆ. ಆ್ಯಂಡ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ ನೀವಂತೂ. ಆ್ಯಂಡ್ ಇಲ್ಲಿ ನಾನು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೆ, ಅಂದರೆ ಅಲ್ಲಿಂದ ನಾವು ಮನೆಗೆ ರೀಚ್ ಆಗೋವರೆಗೂ. ಬಟ್ ತುಂಬ ಲೆಂತಿ ಆಗುತ್ತೆ ಅಂತ ಇಲ್ಲಿ ಸ್ಪೀಡ್ ಮಾಡಿದ್ದೇನೆ ನಾನು. ಸೊ ಫೈನಲಿ ರೀಚ್ ಆದ್ವಿ. ಸೊ ಇದೆ ನಮ್ಮ ತಾತ ಅಜ್ಜಿ ಮನೆ. ಇಲ್ಲಿ ಬಂದು ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಜ್ಜಿ ಕಾಫಿ ಮಾಡಿದ್ರು. ಆ್ಯಂಡ್ ನಾನು ಹೇಳಿದ್ನಲ್ಲ ಹರಕೆ ಇದೆ ಅಂತ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ನಾನು ಎಷ್ಟು ಕ್ಯಾಪ್ಚರ್ ಮಾಡಿರ್ತೀನಿ, ಎಷ್ಟು ವೀಡಿಯೋ ಇದು ಮಾಡಿರ್ತೀನಿ, ನಾನು ಅಷ್ಟು ವೀಡಿಯೋದ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಆ್ಯಂಡ್ ಕಾಫಿ ಕುಡ್ದು ಇಲ್ಲಿ ಈಚೆ ಬಂದ್ವಿ. ಅಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಅದು ದೇವಸ್ಥಾನದ ಸ್ವಲ್ಪ ಸೈಡ್ದದು ಮರ. ಅದು ಅಲ್ಲೂ ಕೂಡ ಕಲ್ಲಿಂದ ಮಾಡಿರೋ ದೇವ್ರುಗಳಿರುತ್ತೆ, ಅದಕ್ಕೆಲ್ಲ ಅವ್ರು ಲೈಟಿಂಗ್ ಹಾಕಿದ್ರು. ಆ್ಯಂಡ್ ಇದು ಚಾನಲ್ಲು, ಬಟ್ ಆ ಲೈಟ್ ಇಲ್ಲದೆ ಇರೋ ಕಾರಣದಿಂದ ಅದೇನು ಕಾಣಿಸ್ತಾ ಇರಲಿಲ್ಲ. ಆ್ಯಂಡ್ ಅದು ನೋಡಿದ್ರಲ್ಲ, ಇದು ಮಣೆ ಸೇವೆ ಅಂತ ಮಾಡ್ತಾರೆ ಒಬ್ಬರು ಫ್ಯಾಮಿಲಿಯವರು. ಇಲ್ಲಿ ಎಲ್ಲನೂ ಒಬ್ಬರು ಫ್ಯಾಮಿಲಿಯವರಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮಿಕ್ಕಿದವರೆಲ್ಲ ಒಬ್ಬೊಬ್ಬರು ಫ್ಯಾಮಿಲಿಯವರು ಒಂದೊಂದು ಆವಾಗಿಂದ ನಡೆಸ್ಕೊಂಬಂದಿರ್ತಾರೆ. ಇಲ್ಲಿ ಮಣೆ ಸೇವೆ ಅಂತ ಮಾಡ್ತಿದ್ರು. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಕತ್ತಲೆ ಏನೂ ಕಾಣಿಸ್ತಿರಲಿಲ್ಲ, ಬಟ್ ಹರೆ ಬಡಿಯೋದು ಅದೆಲ್ಲ ಟಮಟೆ ಹೊಡಿಯೋದು ಅಂತಾರಲ್ಲ, ಅದೇ ಹರೆ ಬಡಿಯೋದು ಕೇಳಿಸ್ತಾ ಇತ್ತು. ಆ್ಯಂಡ್ ದೇವಸ್ಥಾನದಲ್ಲಿ ಸಾಂಗು, ಆಮೇಲೆ ಟಮಟೆ ಸೌಂಡು ಎಲ್ಲ ಕೇಳಿಸ್ತಿತ್ತು. ಆವಾಗಲೇ ಹಬ್ಬ ಅಂತ ಫೀಲ್ ಆಗೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಒಂದು ವಾತ, ಇನ್ನೊಂದು ಮೇಕೆ. ಆ್ಯಂಡ್ ಸಾಂಬಾರಿಗೆ ಅಂತ ನಮ್ಮ ಅಕ್ಕ ನುಗ್ಗೆಕಾಯಿ ಎಲ್ಲ ಹಚ್ಕೊಟ್ರು. ಆ್ಯಂಡ್ ಈ ರೆಸಿಪಿ ಕೂಡ ನಾನು ಮಿನಿ ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ಹೇಳಿದ್ದೆ ನಾನು ಮಿನಿ ಬ್ಲಾಗಲ್ಲಿ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಯಾಕೆ ಈ ರೀತಿ ಇದೆ ವೀಡಿಯೋ ಅಂತ. ಇದಕ್ಕೋಸ್ಕರನೇ ನಾನು ಇಲ್ಲಿ ಮಾಡಿದ್ದಲ್ಲ, ನಾನೇನು ಅಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿ ಆಲ್ರೆಡಿ ಈ ರೆಸಿಪಿನ ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೂ ನೋಡಿಲ್ಲ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಅಲ್ಲೆಲ್ಲ ನನ್ನ ಬ್ಲಾಗಲ್ಲಿ ಬರೀ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ನಾನು ಅಲ್ಲೆಲ್ಲೂ ಮಾತಾಡಿಲ್ಲ, ಬಿಕಾಸ್ ನಾನು ಬಿಗಿನರ್ ಬ್ಲಾಗರ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಅಡುಗೆ ಎಲ್ಲ ಮುಗಿಸ್ತಿದ್ದೆ. ಅತ್ತೆ ನಮ್ಮ ಅಜ್ಜಿ ಕೂಡ ಟಮಟ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಈ ಸೈಡ್ ನಮ್ಮಮ್ಮ ಹೂವು ಕಟ್ತಿದ್ರು. ಅಷ್ಟರಲ್ಲಿ ನಮ್ಮ ತಾತ ಅವರ ಅಕ್ಕ ಕೂಡ ಬಂದಿದ್ದರು. ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು. ಸೊ ಅವ್ರ ವಾಯ್ಸ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಆ ಕ್ಲಿಪ್ಪನ್ನು ಹಾಗೇ ಹಾಕಿದ್ದೀನಿ ನಾನು. ಆ್ಯಂಡ್ ಅಡುಗೆ ಎಲ್ಲ ಮಾಡಿ ಬಂದು ನಾನಿಲ್ಲಿ ನಮ್ಮ ಮಮ್ಮಿ ಕೆಮರಿ ಜೊತೆ ಆಟ ಆಡ್ತಿದ್ದೆ. ಇದು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೆಗ್ದಿದ್ದು ವೀಡಿಯೋ. ಅವಳು ಈ ಥರ ಎಲ್ಲ ಮಾಡ್ತಿರ್ತಾಳೆ, ಹಳೆ ವೀಡಿಯೋ ಇದು. ಆಮೇಲೆ ಇಲ್ಲಿ ಆರತಿಗೆ ಅಂತ ಇದು ಕಣಗ್ಲೂವ ವೈಟ್ ಮತ್ತು ಪಿಂಕ್ 2 ಕಲರಲ್ಲೂ ಬರುತ್ತೆ. ಈ ಹೂವು ಇಲ್ಲ ಅಂದರೆ ಹಬ್ಬ ಅಂತ ಫೀಲ್ ಆಗೋಲ್ಲ. ಈ ಸಲ ನಾವು ಅದಕ್ಕೆ ಸೇವಂತಿಗೆ ಮತ್ತು ಗುಲಾಬಿ ಹೂವು ಕೂಡ ಹಾಕ್ತಿದ್ದೀವಿ, ರೋಸ್ ಹೂವು. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಿದ್ರು. ಅಷ್ಟರಲ್ಲಿ ಮತ್ತೆ ನಮ್ಮ ತಾತ ಅವ್ರ ಅಕ್ಕ ಬಂದರು, ಇನ್ನೊಬ್ಬರು. ಅವ್ರಿಗೆ ಎಷ್ಟು ಏಜ್ ಆಗಿದೆ ಅಂತ ನೋಡ್ತಿರ್ಬೋದು, ಬಟ್ ಅವರು ಅಷ್ಟೊಂದು ತುಂಬ ಕೆಲಸ ಮಾಡ್ತಾರೆ. ಆ್ಯಂಡ್ ಆವಾಗಲೇ ತೋರಿಸಿದ್ದ ಅಕ್ಕ ಅವರು ನಮ್ಮ ತಾತ ಅವರ ಅಮ್ಮನ ಸೈಡ್ ಅಕ್ಕ, ಇವರು ಅಪ್ಪನ ಸೈಡ್ ಅಕ್ಕ. ಇವರು ಇಲ್ಲೇ ಇರೋದು. ಆವಾಗಲೇ ತೋರಿಸಿದವರು ಅವರು ರಿಲೇಟಿವ್, ಇವರಿಲ್ಲೇ ಸೆಟಲ್ ಆಗಿರೋದು. ಸೊ ಎಲ್ಲ ಪ್ರಿಪ್ರೇಷನ್ಸ್ ಹಬ್ಬಕ್ಕೆ ಅಂತ ನಡೀತಿತ್ತು. ನಮ್ಮ ಅಜ್ಜಿ ದೇವ್ರ ಫೋಟೋಗೆಲ್ಲ ಹೂವು ಹಾಕ್ತಿದ್ರು ಪೂಜೆ ಮಾಡೋಕ್ಕಂತ. ಸೊ ಕಳಶಕ್ಕೂ ಕೂಡ ಹೊಂಬಾಳೆ ಇಟ್ಬಿಟ್ಟು ನಮ್ಮ ಅಜ್ಜಿ ದೀಪ ಎಲ್ಲ ಹಚ್ಚಿದ್ರು. ಸೊ ಅದನ್ನು ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಇದು ದೇವ್ರ ಮನೆ. ಇಲ್ಲಿ ನಾವೆಲ್ಲ ಅದು ಏರಿಸಿದ್ವಲ್ಲ ಹೂವು, ಅದನ್ನು ಮತ್ತು ಒಂದು
ಏನಂತಾರೆ ಬಟ್ಲು ಇಟ್ಬಿಟ್ಟು ಟಮಟ ಇಟ್ಟು ಸುತ್ತಲೂ ಹೂವು ಮತ್ತು ಹೊಂಬಾಳೆ ಇಟ್ಟು ಬೇವಿನ ಸೊಪ್ಪನ್ನ ಇಡ್ತಿದ್ರು ನಮ್ಮ ಅಜ್ಜಿ. ಇದೆಲ್ಲ ಹಬ್ಬದ ಪ್ರೊಸೀಜರ್. 2 ಆರತಿ ಮಾಡ್ತಾರೆ, ಒಂದು ದೇವ್ರ ಮನೇಲಿ ಇಡ್ತಾರೆ, ಇನ್ನೊಂದು ನಾವು ಎತ್ಕೊಂಡು ಹೋಗಬೇಕು ತಲೆ ಮೇಲೆ. ಸ್ವಲ್ಪ ತಡವರಿಸ್ತಾ ಇದ್ದೀನಿ ಬಿಕಾಸ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ವಿಡಿಯೋ ತಕ್ಕನಾಗಿ ವಾಯ್ಸ್ ಓವರ್ ಕೊಡ್ಬೇಕು. ಆ್ಯಂಡ್ ಇಲ್ಲಿ ನಾನು ಮತ್ತು ನಮ್ಮ ತಾತ ಊಟ ಮಾಡ್ತಿದ್ವಿ. ಆ ಆರತಿನ ಈಚೆ ತಗೊಬಂದು ನಮ್ಮ ಅಜ್ಜಿ ಅದಕ್ಕೆ ಸ್ವಾಮಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ, ಅದನ್ನು ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ನಮ್ಮಮ್ಮ ಮೇಕೆ ಮರಿ ಜೊತೆ ಆಟ ಆಡ್ತಿದ್ರು. ಅವ್ರ ಜೊತೆ ಆಟ ಆಡೋದಂದರೆ ನಮ್ಮ ಮನೇಲಿ ಎಲ್ರಿಗೂ ಖುಷಿ. ಆ್ಯಂಡ್ ನಮ್ಮಮ್ಮ ಹೇಳ್ತಿದ್ರು ಇವಳಿಗಿರಲಿ ಅದು ಫೋಟೋ ವೀಡಿಯೋ ಮಾಡ್ಕೊಳ್ತಾರೆ, ಅದು ಲಾಸ್ಟ್ ಡೇ ಆಗಿತ್ತು, ಅದಕ್ಕೆ ನಾನು ಅದ್ರದ್ದು ತಗೊಂಡೆ. ಬಟ್ ಕತ್ಲಾಗಿದ್ದರಿಂದ ಏನು ಕಾಣಿಸ್ತಿರ್ಲಿಲ್ಲ. ಊಟ ಮಾಡೋ ಅಷ್ಟರಲ್ಲಿ 11 ಸಮಥಿಂಗ್ ಆಗಿತ್ತು. ಆ್ಯಂಡ್ ಈ ವಿಡಿಯೋ ಮಾಡಿದಾಗ 1:23 ಎಕ್ಸಾಕ್ಟಾಗಿ ಆಗಿತ್ತು. ಬಿಕಾಸ್ ವಿಡಿಯೋ ಕ್ಯಾಪ್ಚರ್ ಮಾಡಿದಾಗ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಮೆನ್ಷನ್ ಆಗಿರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ನಾವು ಯಾರೂ ಮಲ್ಕೊಂಡ್ಲೇ ಇಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ಮಲ್ಕೊಂಡಿದ್ವಿ. ಎಲ್ಲ ಕತೆ ಹೇಳ್ಕೊಂಡು ಮಲ್ಕೊಂಡಿದ್ವಿ ಸುಮ್ಮನೆ ಅಷ್ಟೇ. ಆ್ಯಂಡ್ ಎದ್ದು ನೋಡ್ರೆ ಫುಲ್ಲು ಗಾಬರಿಯಲ್ಲಿ ಆಲ್ರೆಡಿ ಬಂದುಬಿಟ್ರಾ ಅಂತ ಅಂದ್ಕೊಂಡ್ವಿ. ಅಂದರೆ ಅರೆ ಬಾರಿಸ್ಕೊಂಡು ಅವ್ರು ಬರ್ತಿರ್ತಾರೆ ಒಬ್ಬೊಬ್ಬರು ಮನೆಗೂ, ಅದಕ್ಕೋಸ್ಕರ ಬಂದುಬಿಟ್ರು ಅಂದ್ಕೊಂಡು. ಆದರೆ ಅವ್ರು ಇನ್ನೂ ಬಂದಿರಲಿಲ್ಲ. ಅವ್ರು ಬರೋ ದಾರಿಗೆ ರಂಗೋಲಿ ಎಲ್ಲ ಬಿಡಿಸ್ಬೇಕು, ಅದಕ್ಕೋಸ್ಕರ ನಮ್ಮಮ್ಮ ಬಿಡಿಸಿದ್ರು. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪಾರ್ಟ್ 2ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾರ್ಟ್ 2 ಅಂತೂ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಬಿಕಾಸ್ ಇಲ್ಲಿಂದನೇ ಆರತಿ ವ್ಲಾಗ್ ಎಲ್ಲ ಸ್ಟಾರ್ಟ್ ಆಗೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.